ಇನ್ನು ಚಪ್ಪಲಿಯಲ್ಲಿ ಹೊಡೆದುಕೊಂಡಿದ್ದಾರೆ PDO ಡಾಕ್ಟರ್ ಅನಿತಾ ಅನ್ನೋರು. ಸೊ ಮೈಸೂರಿನ PDO ಡಾಕ್ಟರ್ ಅನಿತಾ ಅಂತ ಹೇಳಿ ಚಪ್ಪಲಿ ತಗೊಂಡು ಹೊಡ್ಕೊಂಡಿದ್ದಾರೆ. ಯಾಕೆ? ಹುಣಸೂರು ತಾಲೂಕಿನ ಹನಗೋಡು ಗ್ರಾಮ ಪಂಚಾಯತಿಯಲ್ಲಿ ಆಗಿರುವಂತಹ ಘಟನೆ ಇದು. ಮೈಸೂರಿನ ಹುಣಸೂರು ತಾಲೂಕಿನ ಹನಗೋಡು ಗ್ರಾಮ ಪಂಚಾಯತಿ ಚಪ್ಪಲಿ ತಗೊಂಡು ತಮ್ಮ ಮುಖಕ್ಕೆ ಹೊಡ್ಕೊಂಡಿದ್ದಾರೆ PDO. ಒಂದು ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಬ್ಬ ಚೆನ್ನಯ್ಯ ಅಂತೇಳಿ ಇವರು ಹಲ್ಲೆಗೆ ಯತ್ನ ಮಾಡಿದ್ರು ಅನ್ನುವಂಥದ್ದು ಇರುವಂತಹ ಆರೋಪ. ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ PDO ಅನಿತಾ ಅವರು ರಂಪಾಟ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಚಪ್ಪಲಿಯಿಂದ ಹೊಡೆಯೋ ವಿಡಿಯೋ, ಮಾಹಿತಿ ಹಕ್ಕಿನಡಿ ವಿಡಿಯೋವನ್ನ ಪಡ್ಕೊಂಡಿದ್ದಾರೆ. ಈಗ RTI ಕಾರ್ಯಕರ್ತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. RTI ಕಾರ್ಯಕರ್ತ ಶ್ರೀಧರ್ ಏನು ಅವ್ರು ಹೊಡ್ಕೊಂಡಿರೋದಾ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆನ್ನಯ್ಯ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು? ವಿಡಿಯೋ ನೋಡೋಣ. ವಿಡಿಯೋ ನೋಡಿದ್ಮೇಲೆ ಗೊತ್ತಾಗತ್ತೆ. ಸೊ ಮೈಸೂರಿನ ಹನಗೋಡಲ್ಲಿ ಆಗಿರುವಂಥದ್ದು ಒಂದು ರಂಪಾಟ ನಡೆದಿದೆ. ಇಲ್ಲಿ ಬಹುಶಃ ಇದನ್ನ ನೋಡ್ತಾ ಇದ್ರೆ, ಈಗ ನಾವು ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಇವರು ಹೊಡೆದಿದ್ದಾರೆ ಅನ್ನುವಂಥದ್ದು ಒಂದು. ಸೊ ಅದು ಯಾವಾಗ ವೈರಲ್ ಆಯ್ತಲ್ಲ, ಸೊ ಅದನ್ನು ಕೇಳೋದಕ್ಕೆ ಹೋದಾಗ ಅವರು ತಗೊಂಡು ಮುಖಕ್ಕೆ ಹೊಡ್ಕೊಂಡಿದ್ದಾರೆ ಅಂತೇಳಿ ನೋಡಿ. ಇಲ್ಲಿ ವಿಡಿಯೋ ನೋಡ್ತಾ ಇದ್ರಿ. ಹುಣಸೂರು ತಾಲೂಕಿನ ಹನಗೋಡು ಗ್ರಾಮ ಪಂಚಾಯತಿಯಲ್ಲಿ ಆಗಿರುವಂಥ ಘಟನೆ ಇದು. ನೋಡಿ, ಇಲ್ಲಿ ಕೈಯಲ್ಲಿ ಎತ್ಕೊಂಡು ಚಪ್ಪಲಿನ ಅವ್ರ ಮುಖಕ್ಕೆ ಅವರೇ ಹೊಡ್ಕೊಂಡಿದ್ದಾರೆ. PDO ಅನಿತಾ ಅಂತ ಹೇಳಿ. ಸೊ ಆರೋಪ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆನ್ನಯ್ಯ, ಸೊ ಅವ್ರ ಮೇಲೂ ಕೂಡ ಇವ್ರು ಹಲ್ಲೆಗೆ ಯತ್ನ ಮಾಡಿದ್ರು ಅನ್ನೋ ಆರೋಪ ಇತ್ತು ಇವ್ರ ಮೇಲೆ, ಅನಿತಾ ಅವ್ರಿಗೆ. ಸೊ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡುವಾಗ ಈ PDO ಅನಿತಾ ರಂಪಾಟ ಮಾಡಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅನ್ನುವಂಥದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಅದಕ್ಕೆ ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ನಾನು ಸಿಕ್ಕಾಕೊಳ್ತೀನೋ ಅಂತ ಹೇಳಿ ತನ್ನ ಚಪ್ಪಲಿ ತೊಗೊಂಡು ತಾನೇ ಹೊಡ್ಕೊಳ್ತಿರುವಂಥ ಮತ್ತೊಂದು ವಿಡಿಯೋ. ಒಟ್ಟಿನಲ್ಲಿ ಈ ಥರದೊಂದು ಹೈಡ್ರಾಮಾ ಅಲ್ಲಿ ನಡೆದಿದೆ.